ಲೈಫನ್ನು ತುಂಬ ಸ್ಮೂತಾಗಿ ಚೆನ್ನಾಗಿ ಯಾವುದೇ ಟೆನ್ಷನ್ ಇಲ್ಲದೆ 7 ರೂಲ್ಸ್ ಮುಖಾಂತರ ತುಂಬ ಚೆನ್ನಾಗಿ ನೋಡ್ಕೊಳ್ಬೋದಂತೆ. ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು. ಅದು ಹೇಗಪ್ಪ ಲೈಫನ್ನು ಅಷ್ಟು ಸ್ಮೂತಾಗಿ ನಾವು ನಡೆಸೋದಕ್ಕೆ ಸಾಧ್ಯ? ಎಸ್, ಇಲ್ಲಿದೆ ನನ್ನ ಒಂದಿಷ್ಟು ಟಿಪ್ಸ್ಗಳು. ಲೆಟ್ ಇಟ್ ಗೋ. ಬದುಕಲ್ಲಿ ಏನಾದರೂ ಆಯಿತು, ಏನೋ ನೆಗೆಟಿವ್ ಆಯಿತು ಅಂತ ಹೇಳಿದರೆ ಅದನ್ನು ಅಲ್ಲಿಗೆ ಬಿಟ್ಬಿಡಿ. ನಿನ್ನೆ ಯಾವುದೋ ಒಂದು ಬ್ಯಾಗೇಜ್ ಇರುತ್ತೆ, ಏನೋ ನೆಗೆಟಿವ್ ಆಗಿರುತ್ತೆ, ಅದನ್ನು ಅವಾಗವಾಗ ಥಿಂಕ್ ಮಾಡಿಕೊಂಡು ನಿಮ್ಮ ಇವತ್ತಿನ ದಿನವನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡಿ. ಜಸ್ಟ್ ಮೂವ್ ಆನ್ ಆ್ಯಂಡ್ ನೆಕ್ಸ್ಟ್. ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ. ಏನೋ ಒಂದು ಲೈಫ್ ಆಯಿತು, ನಿಮಗೆ ಕಂಪೇರ್ ನೀವೇ ಆಗಿರಬೇಕು. ನಿನಗಿಂತ ಇವತ್ತು ನೀವು ಬೆಟರ್ ಆಗಿರಬೇಕು. ಸೊ ನೀವು ಬೇರೆ ಯಾರ ಜೊತೆನೂ ಕೂಡ ಯಾವತ್ತೂ ಕೂಡ ನಿಮ್ಮ ಲೈಫನ್ನು ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ. ಗಿವ್ ಇಟ್ ಟೈಮ್. ಕೆಲವೊಂದು ಟೈಮಲ್ಲಿ ನಮ್ಮ ಬದುಕಲ್ಲಿ ನೆಗೆಟಿವ್ ಆಗ್ತಾ ಹೋಗುತ್ತೆ. ಸೊ ನೆಗೆಟಿವ್ ಆಯಿತು ಅಂತ ಹೇಳಿದರೆ ಒಂದು ಗಾಯ ಥರ, ಒಂದು ಚಿಕ್ಕ ಗಾಯ ನಮಗಾಗಿರುತ್ತೆ. ನಾಳೆಗೆ ಆ ಗಾಯ ಸ್ವಲ್ಪ ಜಾಸ್ತಿ ನೋವಾಗುತ್ತೆ, ಮತ್ತೆ ನೆಕ್ಸ್ಟ್ ಡೇ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ, ಮತ್ತೆ ನೆಕ್ಸ್ಟ್ ದಿನ ಕಮ್ಮಿ ಆಗುತ್ತೆ, ಮತ್ತೆ ನೆಕ್ಸ್ಟ್ ದಿನ ತುಂಬ ಕಮ್ಮಿ ಆಗುತ್ತೆ. ಸೊ ಅದೇ ಲಾಜಿಕನ್ನು ನಮ್ಮ ಬದುಕಲ್ಲಿ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ನಮ್ಮ ಲೈಫಲ್ಲಿ ಏನೋ ಒಂದು ಘಟನೆ, ಕೆಟ್ಟ ಘಟನೆ ಆಯಿತು ಅಂತ ಹೇಳಿದರೆ ಅದು ಅವತ್ತಿಗೆ ಮಾತ್ರ ಸೀಮಿತ. ದ ಡೇ ಬೈ ಡೇ ನಿಮ್ಮ ಒಂದು ಸಮಸ್ಯೆ ಏನಿದೆ ಅದನ್ನು ಕಮ್ಮಿ ಆಗುತ್ತೆ ಅಂತಲೇ ತಿಳ್ಕೊಳ್ಬೇಕು. ಒಂದು ಟೈಮ್ ನಮಗೆ ಈ ರೀತಿ ಇದೆ, ನಾಳೆ ಈ ಒಂದು ಟೈಮ್ ಚೇಂಜ್ ಆಗಬಹುದು, ಇವತ್ತಿನ ದಿನದ ಹಾಗೆ ನಾಳೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಹೇಳುವಂಥ ಸಿಂಪಲ್ ಲಾಜಿಕನ್ನು ಮೈಂಡಲ್ಲಿ ಇಟ್ಕೊಂಡಿರಬೇಕು. ಸ್ಟೇ ಕಾಮ್. ನಾನು ಹೇಳಿದೆ, ಜಾಸ್ತಿ ಕೋಪ ಮಾಡೋದಕ್ಕೆ ಹೋಗಬೇಡಿ. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಅದು ಹೇಳೋದಕ್ಕೆ ಈಸಿ, ಬಟ್ ಎಸ್, ಈ ಒಂದು ಸಿಚುವೇಷನಲ್ಲಿ ನನಗೆ ಆ ಎಗ್ರೆಷನನ್ನು ತೋರಿಸಲೇಬೇಕು, ನನಗೆ ಮಾತಾಡಲೇಬೇಕು ಅಂತ ಅನಿಸುತ್ತೆ. ಬಟ್ ಆ ಮಾತಾಡುವಾಗ ಸ್ವಲ್ಪ ಆಲೋಚನೆ ಮಾಡಿ, ನಮ್ಮ ಎದುರುಗಡೆ ಯಾರಿದ್ದಾರೆ, ನಾನು ಯಾರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತೀನಿ, ಮಾತಾಡಿ ಆದಮೇಲೆ ನಾನು ಪಶ್ಚಾತ್ತಾಪ ಪಡಲೇಬಾರ್ದು. ಸೊ ಹಾಗಾಗಿ ನಾನು ಸ್ವಲ್ಪ ಆಲೋಚನೆ ಮಾಡ್ತೀನಿ, ಸ್ವಲ್ಪ ಸ್ಟೇ ಕಾಮ್. ಆ ಒಂದು ಸಿಚುವೇಷನಲ್ಲಿ ಕಾಮ್ ಆಗಿರ್ತೀನಿ. ಖಂಡಿತವಾಗಿಯೂ ನನ್ನ ಬದುಕು ಚೆನ್ನಾಗಿರುತ್ತೆ. ಈ ಒಂದು ಟೈಮಲ್ಲಿ ಆ ಎಗ್ರೆಷನ್, ಆ ಟಾಕ್ ಏನಿದೆ ಅದನ್ನು ನಾನು ನಿಲ್ಲಿಸ್ಬಿಡ್ತೀನಿ. ಇದು ನಮ್ಮ ಬದುಕನ್ನು ಬ್ಯೂಟಿಫುಲ್ ಆಗಿಡಲಿಕ್ಕೆ ಇನ್ನಷ್ಟು ಹೆಲ್ಪ್ ಮಾಡುತ್ತೆ. ಕೀಪ್ ಅ ಸ್ಮೈಲ್ ಇನ್ ಯೋರ್ ಫೇಸ್. ಏನೇ ಟೆನ್ಷನ್ ಆಗಿರಲಿ, ಸ್ವಲ್ಪ ಸಮಾಧಾನವಾಗಿ ನನ್ನ ಬದುಕನ್ನು ಸಂತೋಷದಿಂದ, ನಗುವಿಂದ ನಾನು ಕಳಿಬೇಕು. ಏನೋ ನೆಗೆಟಿವ್ ಆಯಿತು ಅದನ್ನು ಯಾವತ್ತೂ ಮೈಂಡಲ್ಲಿ ಇಟ್ಕೊಂಡು ಆ ದಿನವನ್ನು ಹಾಳು ಮಾಡೋದು ಬೇಡ. ಇನ್ನೂ ಖುಷಿಯಾಗಿ ನನ್ನ ಜೀವನವನ್ನು ಲೀಡ್ ಮಾಡಬಹುದು ಹೇಳುವಂತಹ ಒಂದು ಪಾಸಿಟಿವ್ ಥಿಂಕಿಂಗ್, ಒಂದು ಸ್ಮೈಲ್ ಮುಖಾಂತರ ಯಾವತ್ತೂ ಕೂಡ ಮೇಂಟೈನ್ ಮಾಡಿ. ನಿಜಕ್ಕೂ ಕೂಡ ಕೆಲವೊಂದು ಟೈಮಲ್ಲಿ ಇದೆಯಲ್ವಾ, ಅದು ತುಂಬ ನಮಗೇನೆ ಹೆಲ್ಪ್ ಆಗುತ್ತೆ. ಏನೋ ಒಂದು ನೆನೆಸ್ಕೊಂಡು ಆ ನೆಗೆಟಿವ್ ಏನಾಗಿದೆ ಅದನ್ನು ಮರೀಲಿಕ್ಕೆ ನಾವು ಪ್ರಯತ್ನ ಮಾಡುವ. ಯಾವ ಸ್ವೀಟ್ ಆಗಿರುವಂಥ ಮೆಮೊರೀಸ್ ನಮ್ಮ ಬದುಕಲ್ಲಿ ಆಗಿದೆ ಅದನ್ನು ನಾವು ತಿಳ್ಕೊಳ್ಳುವ. ಇನ್ನೂ ನನ್ನ ಲೈಫಲ್ಲಿ ಇನ್ನಷ್ಟು ಚೆನ್ನಾಗಾಗುವಂಥದ್ದಿದೆ, ಇನ್ನಷ್ಟು ಬೆಸ್ಟ್ ಆಗಲಿಕ್ಕಿದೆ, ಅದರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಿಕೊಂಡು ನಮ್ಮ ಲೈಫನ್ನು ಇನ್ನಷ್ಟು ತುಂಬ ಚೆನ್ನಾಗಿ ನಾವು ಮ್ಯಾನೇಜ್ ಮಾಡ್ಬೋದು. ಅದರ ಜೊತೆಗೆ ಇಟ್ಸ್ ಆನ್ ಯು. ಯಾವತ್ತೂ ಕೂಡ ನಿಮ್ಮ ಖುಷಿಯ ಜವಾಬ್ದಾರಿ ನೀವಾಗಿರ್ತೀರ. ನಮ್ಮ ಗೆಳೆಯರು, ನಮ್ಮ ಹಸ್ಬೆಂಡ್ ಆಗಿರ್ಬೋದು, ನಮ್ಮ ಬ್ರದರ್ ಆಗಿರ್ಬೋದು, ಸಿಸ್ಟರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಅವರು ಸಹಕಾರ ಕೊಡ್ತಾರೆ. ಬಟ್ ಖುಷಿಯನ್ನು ಪರಿಪೂರ್ಣವಾಗಿ ತೆಗೆದುಕೊಳ್ಳುವಂಥವರು ನಾವೇ ಅಲ್ವಾ? ಸೊ ಅದರ ಜವಾಬ್ದಾರಿಯನ್ನು ನಾವೇ ತೆಗೆದುಕೊಳ್ಬೇಕಾಗತ್ತೆ. ಎಲ್ಲ ರೀತಿಯ ಖುಷಿಗೂ ಎಲ್ಲ ರೀತಿಯ ನೆಗೆಟಿವ್ಗೂ ನಾವೇ ಜವಾಬ್ದಾರರಾಗಿರ್ತೀವಿ ಅಲ್ವಾ? ಸೊ ಹಾಗಾಗಿ ನಾವು ಯಾವತ್ತೂ ಕೂಡ ನಮ್ಮ ಬದುಕನ್ನು ನಿರ್ಧಾರ ಮಾಡುವಂತಹ ಒಂದು ಹಕ್ಕೇನಿದೆ, ರೈಟ್ಸ್ ಏನಿದೆ, ಮೈಂಡಲ್ಲೂ ಕೂಡ ಮನಸ್ಸಲ್ಲೂ ಕೂಡ ನಾವು ಯಾವತ್ತೂ ಕೂಡ ಅದನ್ನು ನಾವು ಪ್ರಿಪೇರ್ ಆಗಿ ಮೇಂಟೈನ್ ಮಾಡಿ ಇಡಬೇಕಾಗತ್ತೆ. ಪ್ರತಿಯೊಂದು ಕೂಡ ನನ್ನಲ್ಲಿದೆ ಹೇಳುವಂಥ ಯೋಚನೆ. ಅವರೆಲ್ಲರೂ ಕೂಡ ನನ್ನ ಫ್ಯಾಮಿಲಿಯವರಾಗಿರ್ಬೋದು ಮತ್ತು ಕೆಲವರಾಗಿರ್ಬೋದು ನಮಗೆ ಸಹಕಾರ ಕೊಡ್ತಾರೆ. ಅಲ್ಟಿಮೇಟ್ಲಿ ಆ ಖುಷಿಯನ್ನು ಅನುಭವಿಸುವಂಥದ್ದು ನನ್ನಲ್ಲಿದೆ. ಸೊ ಹಾಗಾಗಿ ಇದು ಕೂಡ ನಾನು ನನ್ನ ಮೈಂಡಲ್ಲಿ ಪ್ರಿಪೇರ್ ಆಗಿ ಮೇಂಟೈನ್ ಮಾಡುವಂಥದ್ದು. ಆ್ಯಂಡ್ ಬದುಕಲ್ಲಿ ಯಾವತ್ತೂ ಕೂಡ ಯಾರಿಗೂ ಕೂಡ ಜಾಸ್ತಿಯಾಗಿ ಸಮರ್ಥನೆಯನ್ನು ನೀಡುವಂಥ ಅಗತ್ಯನೇ ಇಲ್ಲ. ಬಹಳಷ್ಟು ಮಂದಿ ಇದನ್ನೇ ಮಾಡ್ತಾರೆ. ನೀವು ಸರಿ ಇದ್ದೀರಾ ಅಂತ ಹೇಳಿದ ಮೇಲೆ ನೀವು ಯಾರಿಗೋಸ್ಕರ ಸಮರ್ಥನೆಯನ್ನು ನೀಡ್ತೀರಾ ನನಗೆ ಗೊತ್ತೇ ಆಗೋದಿಲ್ಲ. ಇದರ 2 ಕ್ಯಾಟಗರಿ ಇರುತ್ತೆ. ಒಂದು, ನೀವು ಕುಕ್ಡ್ ಅಪ್ ಸ್ಟೋರಿ ಮಾಡಿರ್ತೀರಾ, ಅದನ್ನಾದರೂ ಸಮರ್ಥನೆ ಮಾಡಲೇಬೇಕು, ಅಲ್ಲ ಅದು ಆ ರೀತಿ, ಅದು ಈ ರೀತಿ, ಇದು ಈ ರೀತಿ ಆಗೋಯ್ತು, ಅದಕ್ಕೋಸ್ಕರ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ. ಬಟ್ ನೀವು ಕರೆಕ್ಟ್ ಆಗಿದ್ರೆ, ನಿಮ್ಮ ಮೈಂಡಲ್ಲಿ ನೀವು ಮಾಡುವಂಥ ಪ್ರತಿಯೊಂದು ನಾಲೆಜ್ ಕೂಡ ಕರೆಕ್ಟ್ ಆಗಿದೆ, ನಾನು ಮಾಡಿರುವಂಥ ಆ್ಯಕ್ಷನ್ ಕರೆಕ್ಟ್ ಇದೆ ಅಂತ ನಿಮಗೆ ಭರವಸೆ ಇದ್ದರೆ ಯಾರಿಗೂ ಕೂಡ ಯಾವ ಒಂದು ಟೈಮಲ್ಲೂ ಕೂಡ ಸಮರ್ಥನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಮೊದಲನೇದಾಗಿ ನೀವು ನಿಮ್ಮ ಮನಸ್ಸಿಗೆ ಖುಷಿಯಲ್ಲಿ ಇರುವಂತಹ ಒಂದು ನಿರ್ಧಾರವನ್ನು ಯಾವತ್ತೂ ಕರೆಕ್ಟ್ ಡಿಸಿಷನ್ಸನ್ನು ತಗೊಳ್ಳಿ. ಬೇರೆಯವರಿಗೆ ಸಮರ್ಥನೆ ಮಾಡುವಂಥ ಅತಿರೇಕವಾದಂತಹ ಕೆಲಸ ಬೇಡವೇ ಬೇಡ.
ಅವರಿಗೆ ಪ್ರೂವ್ ಮಾಡುವಂಥ ಅವಶ್ಯಕತೆನೂ ಇಲ್ಲ. ಈ ಒಂದು ನೇಚರಿಂದ ಸ್ವಲ್ಪ ನೀವು ಹೊರಗೆ ಬನ್ನಿ, ನಿಮ್ಮ ಲೈಫ್ ಇಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಆದರೆ ನೀವು ಹೇಳ್ಬೋದು, ಇಲ್ಲ ನಾನು ಸಮರ್ಥನೆ ಮಾಡಿಲ್ಲ ಅಂತ ಹೇಳಿದರೆ ಅವ್ರಿಗೆ ಗೊತ್ತಾಗೋದಿಲ್ಲಲ್ಲ, ನಾನು ತಪ್ಪು ಮಾಡಿದ್ದೀನಿ ಅಂತ ತಿಳ್ಕೊಳ್ತಾರಲ್ವ. ಎಸ್, ಒಂದು ಸಲ ಹೇಳಿ, 2 ಸಲ ಹೇಳಿ, ಬಟ್ ಪದೇ ಪದೇ ಅದನ್ನು ಹೇಳ್ಕೊಂಡು ಇಲ್ಲ ನಾನು ಈ ರೀತಿನೇ ಅಂತ ಹೇಳಿಕೊಂಡು ಸಮರ್ಥನೆ ಮಾಡುವಂಥ ಅವಶ್ಯಕತೆ, ನಿಮ್ಮ ಬದುಕಿಗೆ ಅದರ ಅವಶ್ಯಕತೆ ಇಲ್ಲ ಅಂತ ನನ್ನ ಒಂದು ಭಾವನೆ, ನನ್ನ ಒಂದು ಅಭಿಪ್ರಾಯವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮ್ಮ ಲೈಫ್ ತುಂಬ ಚೆನ್ನಾಗಿರಬೇಕು, ಅದಕ್ಕೋಸ್ಕರ ಈ ಒಂದು ಕೆಲವೊಂದು ಟಿಪ್ಸ್ ನಿಮಗೋಸ್ಕರ ನಿಮ್ಮ ರಶ್ಮಿ ಉಳ್ಳಾಲ್ ನೀಡ್ತಾ ಇರೋದು. ಇನ್ನಷ್ಟು ಮಾತು, ಇನ್ನಷ್ಟು ಪಾಸಿಟಿವ್ ಜೊತೆಗೆ ನಾನು ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.